ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಈ ಚಳಿಗೆ ಬಿಸಿ ಬಿಸಿಯಾಗಿ ಫ್ರೆಶ್ ಬೇಗ ಆಗುವಂಥ ಧೋಕ್ಲಾ, ಗುಜರಾತಿ ಸ್ಪೆಷಲ್ ಧೋಕ್ಲಾ ಹೇಗೆ ಮಾಡೋದು ನೋಡೋಣ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಜನದ ಅಳತೆಗೆ ತಕ್ಕಷ್ಟು ನೀವು ತೊಗೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಸಕ್ಕರೆನ ಹಾಕ್ಕೋಬೇಕು. ಒಂದು ನಾರ್ಮಲ್ ಪ್ಲೇನ್ ಈನೋ ಪ್ಯಾಕೆಟ್, ಈ ಗ್ರೀನ್ ಈನೋ ಪ್ಯಾಕೆಟ್ ತೊಗೊಳ್ಳಿ. ಫ್ಲೇವರ್ ಯಾವುದು ಬೇಡ, ಈ ಜೀರಾ ಆ ಥರ ಎಲ್ಲ ಬರುತ್ತಲ್ಲ ಅದು ಯಾವುದು ಬೇಡ. ಸ್ವಲ್ಪ ಸೋಡಾ, ಇಷ್ಟೇ ಬೇಕಾಗಿರೋದು. 1 ಚಮಚ ಎಣ್ಣೆ, ಇಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ಎಲ್ಲ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಆಮೇಲೆ ಗಂಟು ಏನೇ ಇದ್ರೂ ನೀವು ಎಲ್ಲ ತೆಗಿಬೇಕಾಗತ್ತೆ. ನಿಧಾನಕ್ಕೆ ನೀವು ನೀರನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಫಸ್ಟ್ ಒಂದು ಅರ್ಧ ಲೋಟವಷ್ಟು ನೀರು ಹಾಕ್ಕೊಳ್ಳಿ, ಇಡ್ಸತ್ತೆ. ನಂತರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪನ ನೀವು ನೋಡಿ, ಈ ಥರ ಬೀಟ್ ಮಾಡಿದಷ್ಟು ಆ ಈನೋ ಎಲ್ಲ ಸೋಡಾ ಎಲ್ಲ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ, ಸ್ಪಾಂಜಿನೆಸ್ ಕೊಡುತ್ತೆ. ಈನೋ ಯಾಕೆ ಅಂತಂದರೆ ತುಂಬ ಸಾಫ್ಟಾಗಿ ಧೋಕ್ಲಾ ಬರಲಿ ಅಂದ್ಬಿಟ್ಟು ನಾವು ಈನೋ ಹಾಕ್ತಾಯಿದ್ದೀವಿ. ಆಮೇಲೆ ಇನ್ಸ್ಟೆಂಟ್, ಇಲ್ಲೇನು ನಾವು ನೆನೆಯೋಕೆ ಬಿಡದೇ ಇರೋದು ಇನ್ಸ್ಟೆಂಟಾಗಿ ಆಗೋದ್ರಿಂದ ಸ್ವಲ್ಪ ಏನನ್ನ ಹಾಕಿಡ್ತಾ ಇದ್ದೀವಿ. ಚೆನ್ನಾಗಿ ಬೀಟ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಹೊಂದ್ಕೊಳುತ್ತೆ. ಬ್ಯಾಟರ್ ಚೆನ್ನಾಗಿ ಹೊಂದ್ಕೊಂಡು ತುಂಬ ಸಾಫ್ಟಾಗಿ ಬರುತ್ತೆ ಧೋಕ್ಲಾ. ಹಾಗಾಗಿ ಚೆನ್ನಾಗಿ ಬೀಟ್ ಮಾಡಬೇಕು ನೀವು. ಇದನ್ನು ಬೀಟ್ ಮಾಡಿ ಒಂದು 10 ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ. ಅದಕ್ಕೆ ನಾನು ಇಲ್ಲಿ ತೋರಿಸಿರೋ ಒಂದು ಕನ್ಸಿಸ್ಟೆನ್ಸಿಗೆ ನೀವು ಇಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ರನ್ನಿಂಗ್ ಕನ್ಸಿಸ್ಟೆನ್ಸಿ ಬೇಡ. ಹಾಗಾಗಿ ತುಂಬ ಕ್ವಿಕ್ಕಾಗಿ ಬೇಗ ರೆಡಿಯಾಗುವಂಥ ಒಂದು ಈಸಿ ಆ್ಯಂಡ್ ಹೆಲ್ತಿ ರೆಸಿಪಿ ಇದು. ನೀವು ಯಾವುದಕ್ಕೆ ಬೇಕಿಂಗಿಗೆ ಇಡ್ತೀರಾ ಅಂದರೆ ಹಬೆಲಿ ಇದನ್ನು ಇಟ್ಟು ಬೇಯಿಸಬೇಕು. ಆ ಬೌಲಿಗೆ ನೀವು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನೀವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಬ್ಯಾಟರ್ನ ನೀವು ಇದಕ್ಕೆ ಹಾಕಿ, ಒಂದು ಬಾಣಲಿ ಅಥವಾ ಸ್ಟೀಮರ್, ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಒಂದು 10-15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯೋಕ್ಕೆ ಅದನ್ನು ಬಿಟ್ಬಿಡಬೇಕು. ಯಾವುದೋ ಒಂದು ಡೀಪ್ ಫ್ರೈ ಇಲ್ಲ, ಏನೂ ಇಲ್ಲ, ತುಂಬ ಹೆಚ್ಕೊಳೋದು ಏನೂ ಇಲ್ಲ, ಕ್ವಿಕ್ಕಾಗಿ ಬೇಗ ರೆಡಿಯಾಗುತ್ತೆ. ಅದು ಬೇಕಾಗೋ ಅಷ್ಟರಲ್ಲಿ ನಾವಿಲ್ಲಿ ಸ್ವಲ್ಪ ತಡ್ಕನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಜೀರಿಗೆ, ಮೆಣಸಿನ್ಕಾಯಿ, ಅಷ್ಟೇ ಕರಿಬೇವು, ಇಷ್ಟೇ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿನ ಹೆಚ್ಕೋಬೋದು. ಸ್ವಲ್ಪ ಉಪ್ಪು ಮತ್ತು ಪುನಃ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅರಿಶಿನ ನಾನು ಬ್ಯಾಟರ್ಗೆ ಮರ್ತೆ ಅಂದ್ಬಿಟ್ಟು ನಾನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಯಾಕೆ ಅಂತ ಅಂದರೆ ಅದ್ರ ಮೇಲೆ ನಾವು ಅವೆಲ್ಲ ಅಬ್ಸಾರ್ಬ್ ಮಾಡ್ಕೊಳೋಕ್ಕೆ ಬೇಕಾಗುತ್ತೆ. ಹಾಗಾಗಿ ನೀರು ನೋಡಿ, ಇವಾಗ ಇದಾಗೋಗಿದೆ. ತುಂಬ ಬೇಗನೂ ಕೂಡ ಬೇಯುತ್ತೆ. ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ನೀವು ನೋಡಿ ಈ ರೀತಿ ಒಂಚೂರು ಅಂಟ್ಕೋಬಾರ್ದು. ಅಂಟ್ಕೊಳ್ಳಿಲ್ಲ ಅಂದರೆ ಅದು ಬ್ಯಾಟರ್ ರೆಡಿಯಾಗಿದೆ ಅಂತ. ಈ ತಡ್ಕ ರೆಡಿಯಾದ ನಂತರ ನೀವು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟ ಮೇಲೆ ನಿಂಬೆಹಣ್ಣನ್ನು ನೀವು ಸೇರಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆರಾಮಾಗಿ ಮಕ್ಕಳಿಗೂ ಕೂಡ ಒಂದು ಹೆಲ್ದಿ ರೆಸಿಪಿ. ಯಾವುದೇ ಒಂದು ಅನ್ನೆಸೆಸರಿ ಆಯಿಲ್ ಇಲ್ಲದೆ ಇರೋದನ್ನು ಸಾಯಂಕಾಲ ಏನಾದರೂ ದಿನ ತಿನ್ನಬೇಕು ಕುರುಕ್ಲು ಅಂತ ಅಂದರೆ ಹೆಲ್ದಿಯಾಗಿ ರುಚಿಯಾಗೂ ಇರುತ್ತೆ, ಬೇಗ ಫಟಾಫಟ್ ಅಂತ ಆಗುವಂಥ ಒಂದು ರೆಸಿಪಿ. ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಆ ಬ್ಯಾಟರ್ನ ನೀವು ಲೂಸ್ ಮಾಡಿಕೊಂಡು ಸೈಡಲ್ಲಿ ಎಡ್ಜಸ್ಟಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಕಾಣಿಸುತ್ತೆ ಎಷ್ಟು ಗೂಡಾಗಿ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ. ತುಂಬಾ ಖುಷಿಯಾಯಿತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ನಿಜವಾಗ್ಲೂ ಬಂತು. ಆ ನೀರೆಲ್ಲ ಅಬ್ಸಾರ್ಬ್ ಆಗಲಿ ಅಂತ ನಾನು ಸ್ಪೋರ್ಕಲ್ಲಿ ಸ್ವಲ್ಪ ತೂತ್ ಮಾಡ್ಕೋತಾ ಇದ್ದೀನಿ. ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ಈ ಥರ ಬಿಸಿ ನೀರನ್ನು ಹಾಕಬೇಡಿ ದಯವಿಟ್ಟು. ನಾನು ಗೊತ್ತಿಲ್ಲದೆ ಈ ಥರ ಬಿಸಿ ನೀರನ್ನ ಗಡಿ ಬಿಡಿಲಿ ಹಾಕಿಬಿಟ್ಟೆ. ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗಾಗಲಿ, ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು, ತುಂಬ ತಣ್ಣಗೂ ಬೇಡ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಲೂಕ್ ವಾಮ್ ಅಂತೀವಲ್ಲ ಅಷ್ಟನ್ನು ಹಾಕ್ಕೊಳ್ಳಿ. ತುಂಬ ಬಿಸಿ ಹಾಕಿಬಿಟ್ರೆ ಕೆಳಗಡೆ ಬ್ಯಾಟರ್ ಏನು ಆಗುತ್ತೆ ಅದು ತುಂಬ ಮೆತ್ತಗಾಗ್ಬಿಟ್ಟು ಒಡೆದೋಗ್ಬಿಡುತ್ತೆ. ನಂತರ ಸೀಸನಿಂಗಿಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿನ ನೀವು ಇಲ್ಲಿ ಸೇರಿಸ್ಕೋಬೇಕು. ಕಾಯಿ ತುಂಬ ಒಳ್ಳೆ ಇಂಗ್ರೀಡಿಯೆಂಟು, ರುಚಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ. ನಂತರ ಇದನ್ನು ಈ ರೀತಿ ಕಟ್ ಇಟ್ಕೊಂಡ್ರೆ ನಿಮಗೆ ಹೆಲ್ದಿಯಾದಂಥ ಒಂದು ಧೋಕ್ಲಾ ರೆಡಿ ಆಗುತ್ತೆ. ನೋಡಿ ಈ ಥರ ಬ್ಲಾಕ್ಸಾಗಿ ಕಟ್ ಮಾಡಿಕೊಂಡು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಮುಂದೆ ಮಾಡ್ಕೊಂಡು ತಿಂದು ಖಂಡಿತ ಒಂದು ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು.